ಇಂದು ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಅದು ಕೇವಲ ಕಾಕತಾಳೀಯವಲ್ಲ. ಬ್ರಹ್ಮಾಂಡದ ಒಂದು ಅಗೋಚರ ಶಕ್ತಿ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಅಸಾಧಾರಣ ತಿರುವು ಬರಲು ಸಿದ್ಧವಾಗಿದೆ. ಅದು ನೀವು ನಿರೀಕ್ಷಿಸಿದ್ದಕ್ಕಿಂತ ದೊಡ್ಡದು, ನೀವು ಕನಸು ಕಂಡಿದ್ದಕ್ಕಿಂತ ಪ್ರಬಲವಾದದ್ದು. ವರ್ಷಗಳ ಕಾಲ ನೀವು ಕಾದಿದ್ದಿರಿ. ಎಷ್ಟೋ ಬಾರಿ ಸೋತಿದ್ದಿರಿ, ಮೋಸ ಹೋಗಿದ್ದಿರಿ, ಒಳಗೆ ಅಳುತ್ತಾ ಹೊರಗೆ ನಗುತ್ತಾ ಬದುಕಿದ್ದಿರಿ. ಆ ನೋವಿನ ಪ್ರತಿಯೊಂದು ಕ್ಷಣವೂ ಈ ಮಹಾ ಬದಲಾವಣೆಗೆ ನಿಮ್ಮನ್ನು ತಯಾರು ಮಾಡುತ್ತಿತ್ತು. ಗ್ರಹಗಳ ಸ್ಥಾನ ಈಗ ಬದಲಾಗಿದೆ. ನಕ್ಷತ್ರಗಳ ಜೋಡಣೆ ನಿಮ್ಮ ಪರವಾಗಿ ನಿಂತಿದೆ. ಆಕಾಶದ ಪ್ರತಿಯೊಂದು ಗ್ರಹವೂ ನಿಮ್ಮ ಏಳಿಗೆಗಾಗಿ ಚಲಿಸುತ್ತಿದೆ ಎಂದರೆ ನಂಬುತ್ತೀರಾ? ಇದು ಸತ್ಯ. ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಒಟ್ಟಾಗಿ ಹೇಳುತ್ತಿರುವ ಮಾತು ಇದೆ. ಮೇಷರಾಶಿ ಎಂದರೆ ಅಗ್ನಿ ತತ್ವದ ರಾಶಿ. ಮಂಗಳ ಗ್ರಹ ನಿಮ್ಮ ಒಡೆಯ. ನಿಮ್ಮ ರಾಶಿಯಲ್ಲಿ ಒಂದು ಜ್ವಾಲೆ ಇದೆ, ಒಂದು ಎಲ ಇದೆ, ಒಂದು ಹೋರಾಟದ ಆತ್ಮ ಇದೆ. ಆ ಆತ್ಮ ಈಗ ಜಾಗೃತವಾಗುತ್ತಿದೆ. ನಿಮ್ಮ ಒಳಗಿರುವ ಶಕ್ತಿ ಇನ್ನು ಮೌನವಾಗಿ ಇರುವುದಿಲ್ಲ. ಅದು ಹೊರಗೆ ಬರಲು ಸಿದ್ಧವಾಗಿದೆ. ಮತ್ತು ಅದನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲೆ ಯಾರಿಗೂ ಇಲ್ಲ. ಯಾರು ನಿಮ್ಮನ್ನು ಕಡೆಗಣಿಸಿದರೋ, ಯಾರು ನಿಮ್ಮ ಕನಸನ್ನು ಅಣಕಿಸಿದರೋ, ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರೋ, ಅವರೆಲ್ಲರೂ ಇನ್ನು ಮುಂದೆ ನಿಮ್ಮ ಉದಯವನ್ನು ನೋಡಲು ಬಾಧ್ಯರಾಗುತ್ತಾರೆ. ಯಾಕೆಂದರೆ ಈ ಬಾರಿ ಬ್ರಹ್ಮಾಂಡ ನಿಮ್ಮ ಪರವಾಗಿ ನಿಂತಿದೆ. ದೇವರ ಕೃಪೆ ನಿಮ್ಮ ಮೇಲೆ ವರ್ಷಿಸಲು ಆರಂಭವಾಗಿದೆ. ಈ ಸಮಯದಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಇಷ್ಟದೇವರ ಹೆಸರನ್ನು ಕೆಳಗೆ ಕಮೆಂಟ್ ಮಾಡಿ. ಶಿವ ಆಗಿರಬಹುದು, ಲಕ್ಷ್ಮಿ ಆಗಿರಬಹುದು, ಗಣೇಶ ಆಗಿರಬಹುದು, ಹನುಮಂತ ಆಗಿರಬಹುದು, ಅಥವಾ ನಿಮ್ಮ ಮನೆಯ ಕುಲದೇವರ ಹೆಸರು ಆಗಿರಬಹುದು. ಆ ಒಂದು ಹೆಸರು ಬರೆಯಿರಿ. ನಿಮ್ಮ ನಂಬಿಕೆ ನಿಮ್ಮನ್ನು ರಕ್ಷಿಸುತ್ತದೆ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಈ ಮಾಹಿತಿಯನ್ನು ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಆತ್ಮೀಯ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದರೆ ಜ್ಯೋತಿಷ್ಯದ ಸತ್ಯ ಒಬ್ಬರಿಗೆ ಮಾತ್ರ ಇರಬಾರದು, ಅದು ಎಲ್ಲರನ್ನೂ ಬೆಳಗಿಸಬೇಕು. ಈ ವಿಡಿಯೋ ಒಳ್ಳೆಯದು ಎನಿಸಿದರೆ ನಿಮ್ಮ ಆಶೀರ್ವಾದ ಒಂದು ಒಳ್ಳೆಯ ಭಾವನೆಯ ರೂಪದಲ್ಲಿ ಇಲ್ಲಿ ಬಿಟ್ಟು ಹೋಗಿ. ಜೊತೆಗೆ ನಿಮ್ಮ ಜಾತಕ ಓದಿಸಿಕೊಳ್ಳಬೇಕೇ? ವಿವಾಹ ಹೊಂದಾಣಿಕೆ ನೋಡಿಸಿಕೊಳ್ಳಬೇಕೇ? ಗ್ರಹದೋಷ, ಕಾಲಸರ್ಪ ಯೋಗ ಅಥವಾ ಜೀವನದ ಯಾವುದಾದರೂ ಮಹತ್ವದ ನಿರ್ಧಾರದಲ್ಲಿ ಮಾರ್ಗದರ್ಶನ ಬೇಕೇ? ಕಮೆಂಟ್ ವಿಭಾಗದಲ್ಲಿ ಇರುವ ವಿವರಗಳನ್ನು ನೋಡಿ. ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಇದು ಕೇವಲ ವ್ಯವಹಾರವಲ್ಲ, ಇದು ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಒಂದು ಆಧ್ಯಾತ್ಮಿಕ ಸೇವೆ. ಈಗ ನಾವು ಮಾತನಾಡೋಣ ಗ್ರಹಗಳ ಬಗ್ಗೆ. ಯಾಕೆಂದರೆ ಈ ಗ್ರಹಗಳೇ ನಿಮ್ಮ ಭವಿಷ್ಯದ ಚಿತ್ರವನ್ನು ಬಿಡಿಸುತ್ತಿರುವ ಕಲಾವಿದರು. ಮತ್ತು ಅವರು ಈ ಬಾರಿ ಬಿಡಿಸುತ್ತಿರುವ ಚಿತ್ರ ನಿಜಕ್ಕೂ ಅದ್ಭುತವಾಗಿದೆ. ಗುರು ಗ್ರಹದ ಬಗ್ಗೆ ಮೊದಲು ಮಾತನಾಡೋಣ. ಗುರು ಎಂದರೆ ಜ್ಞಾನ, ಸಂಪತ್ತು, ಆಧ್ಯಾತ್ಮ ಮತ್ತು ಅನುಗ್ರಹದ ಗ್ರಹ. ನಿಮ್ಮ ಜೀವನದಲ್ಲಿ ಗುರು ಎಲ್ಲಿ ನಿಲ್ಲುತ್ತಾನೆ ಎಂಬುದರ ಮೇಲೆ ನಿಮ್ಮ ಭಾಗ್ಯದ ದಿಕ್ಕು ನಿರ್ಧಾರವಾಗುತ್ತದೆ. ಈ ಹಂತದಲ್ಲಿ ಗುರು ಮೇಷ ರಾಶಿಗೆ ಬಹಳ ಅನುಕೂಲಕರ ಸ್ಥಾನದಲ್ಲಿ ಚಲಿಸುತ್ತಿದ್ದಾನೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಗುರು ಒಂದು ರಾಶಿಯಲ್ಲಿ ಸರಿಸುಮಾರು 1 ವರ್ಷ ಇರುತ್ತಾ ಆ 1 ವರ್ಷದ ಅವಧಿಯಲ್ಲಿ ಆ ರಾಶಿಗೆ ಅಥವಾ ಅದಕ್ಕೆ ಸಂಬಂಧಿಸಿದ ರಾಶಿಗಳಿಗೆ ಅವನ ಅನುಗ್ರಹ ದೊರೆಯುತ್ತದೆ. ಮೇಷ ರಾಶಿಯವರಿಗೆ ಗುರು ಇಂದು ನಿಮ್ಮ ಆರ್ಥಿಕ ಭವನ, ಭಾಗ್ಯ ಭವನ ಮತ್ತು ಕರ್ಮ ಭವನದ ಮೇಲೆ ತನ್ನ ದೃಷ್ಟಿ ಹಾಯಿಸುತ್ತಿದ್ದಾನೆ. ಇದರ ಅರ್ಥ ನಿಮ್ಮ ಹಣದ ವಿಷಯದಲ್ಲಿ, ನಿಮ್ಮ ಅದೃಷ್ಟದ ವಿಷಯದಲ್ಲಿ ಮತ್ತು ನಿಮ್ಮ ಕೆಲಸ ಕಾರ್ಯದ ವಿಷಯದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗಲಿವೆ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಒಂದು ಅವಕಾಶ ಈ ಸಮಯದಲ್ಲಿ ನಿಮ್ಮ ಮುಂದೆ ಬರಬಹುದು. ಅದನ್ನು ಗುರುತಿಸಿ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಗುರುವಿನ ಈ ಅನುಗ್ರಹ ಕೇವಲ ಭೌತಿಕ ಲಾಭಕ್ಕೆ ಮಾತ್ರ ಸೀಮಿತವಲ್ಲ, ಅದು ನಿಮ್ಮ ಆಂತರಿಕ ಬೆಳವಣಿಗೆಗೂ ಕಾರಣವಾಗುತ್ತದೆ. ನಿಮ್ಮ ಯೋಚನೆ ಈ ಸಮಯದಲ್ಲಿ ಹೆಚ್ಚು ಸ್ಪಷ್ಟವಾಗುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ವೃದ್ಧಿಸುತ್ತದೆ. ಜ್ಞಾನದ ಹಾದಿಯಲ್ಲಿ ನೀವು ಮುಂದೆ ಹೋಗಲು ಇದು ಸಕಾಲ. ಓದು, ಅಧ್ಯಯನ, ಆಧ್ಯಾತ್ಮಿಕ ಸಾಧನೆ, ಯಾವುದಾದರೂ ಹೊಸ ಕೌಶಲ ಕಲಿಯುವ ಯೋಚನೆ ಇದ್ದರೆ ಈ ಸಮಯ ನಿಮಗೆ ಆ ಕನಸನ್ನು ನನಸಾಗಿಸಿಕೊಳ್ಳಲು ಅತ್ಯಂತ ಶ್ರೇಷ್ಠ ಕಾಲ. ಗುರು ಒಂದು ರೀತಿಯಲ್ಲಿ ನಿಮ್ಮ ಗುರು ಇದ್ದಂತೆ. ಅವನು ನಿಮ್ಮ ತಪ್ಪು ದಾರಿಯನ್ನು ತೋರಿಸುತ್ತಾನೆ, ಸರಿಯಾದ ಮಾರ್ಗದಲ್ಲಿ ನಡೆಯಲು ಸ್ಫೂರ್ತಿ ಕೊಡುತ್ತಾನೆ. ಮತ್ತು ನೀವು ಆ ಮಾರ್ಗದಲ್ಲಿ ನಡೆದರೆ ಯಶಸ್ಸು ತಾನಾಗಿಯೇ ಬಂದು ನಿಮ್ಮ ಮುಂದೆ ನಿಲ್ಲುತ್ತದೆ. ಈಗ ಶನಿ ಗ್ರಹದ ಬಗ್ಗೆ ಮಾತನಾಡೋಣ. ಶನಿ ಎಂದರೆ ಅನೇಕರಿಗೆ ಭಯ, ಆದರೆ ಶನಿ ಕ್ರೂರ ಗ್ರಹ ಅಲ್ಲ. ಶನಿ ಒಬ್ಬ ನ್ಯಾಯಾಧೀಶ. ಅವನು ಕರ್ಮದ ಫಲ ಕೊಡುತ್ತಾನೆ. ಒಳ್ಳೆಯ ಕರ್ಮ ಮಾಡಿದವರಿಗೆ ಒಳ್ಳೆಯ ಫಲ, ಕೆಟ್ಟ ಕರ್ಮ ಮಾಡಿದವರಿಗೆ ಅದರ ಪರಿಣಾಮ. ಇದು ಶನಿಯ ನ್ಯಾಯಶಾಸ್ತ್ರ. ಮೇಷ ರಾಶಿಗೆ ಸಂಬಂಧಿಸಿದಂತೆ ಶನಿಯ ಚಲನೆ ಈ ಸಮಯದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಶನಿ ಈಗ ನಿಮ್ಮ ಜೀವನದ ಒಂದು ಶೋಧನಾ ಪ್ರಕ್ರಿಯೆಯನ್ನು ಮುಂದುವರೆಸುತ್ತಿದ್ದಾನೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾದದ್ದು, ಯಾವುದು ಸುಳ್ಳಾದದ್ದು ಎಂಬುದನ್ನು ಶನಿ ಬೇರ್ಪಡಿಸುತ್ತಿದ್ದಾನೆ. ಯಾವ ಸಂಬಂಧ ನಿಜವಾದದ್ದು, ಯಾವ ಸ್ನೇಹ ಮೋಸದ್ದು, ಯಾವ ಮಾರ್ಗ ಸರಿಯಾದದ್ದು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತದೆ. ಇದರಿಂದ ಒಂದಿಷ್ಟು ಸಂದರ್ಭಗಳಲ್ಲಿ ನೋವು ಆಗಬಹುದು, ಕೆಲವು ಸಂಬಂಧಗಳು ದೂರವಾಗಬಹುದು, ಕೆಲವು ವಿಷಯಗಳಲ್ಲಿ ತಡ ಆಗಬಹುದು. ಆದರೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ಶನಿ ಯಾರನ್ನೂ ಸುಮ್ಮನೆ ನೋಯಿಸುವುದಿಲ್ಲ.
ಅವನು ನೋಯಿಸುತ್ತಾನೆ ಎಂದರೆ ಆ ನೋವಿನ ಹಿಂದೆ ಒಂದು ದೊಡ್ಡ ಶಿಕ್ಷಣ ಇದೆ. ಆ ಶಿಕ್ಷಣ ಅರ್ಥ ಮಾಡಿಕೊಂಡರೆ ಶನಿ ನಿಮ್ಮ ಶತ್ರು ಅಲ್ಲ, ಮಿತ್ರ ಆಗಿ ಬಿಡುತ್ತಾನೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಶನಿ ಹೇಳುತ್ತಿರುವ ಮಾತು ಏನೆಂದರೆ, ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತ್ವರಿತ ನಿರ್ಧಾರಗಳು ತೊಂದರೆ ತರಬಹುದು. ಸ್ವಲ್ಪ ನಿಧಾನವಾಗಿ ಆಲೋಚಿಸಿ ಮುಂದೆ ಹೋಗಿ. ನಿಮ್ಮ ಕೆಲಸ ಮಾಡಿ ಫಲದ ಚಿಂತೆ ಬಿಟ್ಟುಬಿಡಿ. ಅದನ್ನು ಕಾಲಕ್ಕೆ ಬಿಡಿ. ಶನಿ ನ್ಯಾಯ ಕೊಡುವ ಸಮಯದಲ್ಲಿ ತಡ ಮಾಡಬಹುದು, ಆದರೆ ಅವನು ಎಂದಿಗೂ ತಪ್ಪು ಮಾಡುವುದಿಲ್ಲ. ಶನಿ ಈ ಅವಧಿಯಲ್ಲಿ ನಿಮ್ಮ ಮನಸ್ಥೈರ್ಯವನ್ನು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದಲ್ಲಿ ಮುಂದೆ ಸಿಗುವ ಬಹುಮಾನ ನಿಮ್ಮ ಕಲ್ಪನೆಯ ಆಚೆಗಿನದಾಗಿರುತ್ತದೆ. ತಾಳ್ಮೆ ನಿಮ್ಮ ಅತ್ಯಂತ ಶ್ರೇಷ್ಠ ಆಯುಧ ಈ ಸಮಯದಲ್ಲಿ. ಇನ್ನು ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳು ಬಹಳ ರಹಸ್ಯಮಯ ಶಕ್ತಿಗಳು. ಇವರ ಪ್ರಭಾವ ಸೂಕ್ಷ್ಮವಾಗಿರುತ್ತದೆ, ಆದರೆ ಅಷ್ಟೇ ತೀವ್ರವಾಗಿರುತ್ತದೆ. ರಾಹು ಮಾಯೆಯ, ಆಸೆಯ, ಮಹತ್ವಾಕಾಂಕ್ಷೆಯ ಗ್ರಹ. ಕೇತು ವೈರಾಗ್ಯದ, ಆಧ್ಯಾತ್ಮದ, ಮೋಕ್ಷದ ಗ್ರಹ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ರಾಹು ಬಹಳ ನಾಟಕೀಯ ಬದಲಾವಣೆಗಳನ್ನು ತರಬಹುದು. ಅನಿರೀಕ್ಷಿತ ಸ್ಥಳಗಳಿಂದ ಸಹಾಯ ಸಿಗಬಹುದು. ಈ ಎಲ್ಲಾ ಗ್ರಹಗಳ ಶಕ್ತಿಯು ನಿಮ್ಮ ಮೇಲೆ ಕೆಲಸ ಮಾಡುತ್ತಿರುವಾಗ ಒಂದು ಮಾತು ತುಂಬಾ ಸ್ಪಷ್ಟವಾಗಿ ಹೇಳಬೇಕು. ಈ ಶಕ್ತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾದರೆ ನಿಮ್ಮ ಕರ್ಮದ ಭಾರವನ್ನು ಸ್ವಲ್ಪ ಇಳಿಸಿಕೊಳ್ಳಬೇಕು. ಏಕೆಂದರೆ ಗ್ರಹಗಳು ಎಷ್ಟೇ ಒಳ್ಳೆಯ ಸ್ಥಿತಿಯಲ್ಲಿದ್ದರೂ ನಮ್ಮ ಹಳೆಯ ಕರ್ಮಗಳ ಭಾರ ಇದ್ದರೆ ಆ ಶಕ್ತಿ ಪೂರ್ಣವಾಗಿ ನಮಗೆ ತಲುಪುವುದಿಲ್ಲ. ಮೇಷರಾಶಿಯ ಪ್ರಿಯ ಜಾತಕರೇ, ಇಂದು ನಾನು ನಿಮಗೆ ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಮತ್ತು ಕರ್ಮ ಶುದ್ಧಿಯ ದಾರಿಗಳನ್ನು ಹೇಳಲಿದ್ದೇನೆ. ಇವು ಸರಳವಾಗಿರಬಹುದು, ಆದರೆ ಇವುಗಳ ಶಕ್ತಿ ಅಪಾರ. ಮೊದಲನೆಯದಾಗಿ, ಪ್ರತಿ ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಹನುಮಂತ ದೇವರ ಧ್ಯಾನ ಮಾಡಿ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮತ್ತು ಮಂಗಳ ಗ್ರಹಕ್ಕೆ ಹನುಮಂತ ದೇವರು ಅತ್ಯಂತ ಪ್ರಿಯರು. ಈ ಸಂಬಂಧ ತುಂಬಾ ಗಾಢವಾದದ್ದು. ನೀವು ಹನುಮಾನ್ ಚಾಲೀಸ ಪಠಿಸಿದರೆ ಅಥವಾ ಸಂಕಟ ಮೋಚನ ಸ್ತೋತ್ರ ಓದಿದರೆ ನಿಮ್ಮ ಮಂಗಳ ಗ್ರಹ ಶಕ್ತಿ ಹೆಚ್ಚಾಗುತ್ತದೆ. ಜೀವನದಲ್ಲಿ ಅಡಚಣೆಗಳು ಕರಗಿ ಹೋಗುತ್ತವೆ. ಇದು ಕೇವಲ ಧಾರ್ಮಿಕ ಕ್ರಿಯೆ ಮಾತ್ರ ಅಲ್ಲ, ಇದು ನಿಮ್ಮ ಗ್ರಹ ಶಕ್ತಿಯನ್ನು ನೇರವಾಗಿ ಬಲಪಡಿಸುವ ವೈಜ್ಞಾನಿಕ ಆಧ್ಯಾತ್ಮಿಕ ವಿಧಾನ. ಎರಡನೆಯದಾಗಿ, ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿ. ಇದೀಗ ಶನಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ ಎಂದು ಹೇಳಿದ್ದೆ. ಶನಿಯ ಕೃಪೆ ಇದ್ದರೆ ಜೀವನದ ಹಾದಿ ಸುಗಮವಾಗುತ್ತದೆ. ಶನಿ ದೇವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಎಳ್ಳೆಣ್ಣೆ ದೀಪ ಅರ್ಪಿಸುವುದು ಶ್ರೇಯಸ್ಕರ. ಶನಿ ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ಸಣ್ಣ ಆಚರಣೆ ನಿಮ್ಮ ಶನಿ ದೋಷಗಳನ್ನು ಕ್ರಮೇಣ ಕರಗಿಸಲು ಸಹಾಯ ಮಾಡುತ್ತದೆ. ಶನಿ ಎಂದಿಗೂ ತಕ್ಷಣ ಫಲ ಕೊಡುವ ಗ್ರಹ ಅಲ್ಲ, ಆದರೆ ಶ್ರದ್ಧೆಯಿಂದ ಆರಾಧಿಸಿದರೆ ಆತ ಎಂದಿಗೂ ಕೈಬಿಡುವುದಿಲ್ಲ. ಮೂರನೆಯದಾಗಿ, ರಾಹು ಕೇತು ಶಾಂತಿಗಾಗಿ ಪ್ರತಿ ಶನಿವಾರ ಅಥವಾ ಮಂಗಳವಾರ ದುರ್ಗಾದೇವಿಗೆ ನಮಸ್ಕರಿಸಿ. ದುರ್ಗಾದೇವಿ ರಾಹು ಕೇತುವಿನ ನಕಾರಾತ್ಮಕ ಪ್ರಭಾವದಿಂದ ರಕ್ಷಿಸುತ್ತಾಳೆ. ಓಂ ದುರ್ಗಾಯೇ ನಮಃ ಎಂಬ ಮಂತ್ರ ಅತ್ಯಂತ ಶಕ್ತಿಶಾಲಿ. ನೀವು ದಿನಕ್ಕೆ ಕನಿಷ್ಠ 21 ಬಾರಿ ಇದನ್ನು ಜಪಿಸಿದರೂ ಸಾಕು. ರಾಹು ತರುವ ಅನಿಶ್ಚಿತತೆ, ತಪ್ಪು ನಿರ್ಧಾರಗಳು, ಅನಾರೋಗ್ಯ, ಶತ್ರುಗಳ ತೊಂದರೆ ಇವೆಲ್ಲವೂ ಕ್ರಮೇಣ ಕಡಿಮೆಯಾಗುತ್ತವೆ. ದೇವಿಯ ಕೃಪೆ ಒಮ್ಮೆ ಲಭಿಸಿದರೆ ಶತ್ರುವು ಮಿತ್ರನಾಗುತ್ತಾನೆ ಮತ್ತು ಕತ್ತಲೆಯಲ್ಲೂ ಬೆಳಕು ಕಾಣಿಸುತ್ತದೆ. ನಾಲ್ಕನೆಯದಾಗಿ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ. ಮೇಷರಾಶಿಯವರಿಗೆ ಸೂರ್ಯ ಅತ್ಯಂತ ಶ್ರೇಷ್ಠ ಗ್ರಹ. ಸೂರ್ಯ ಬಲಿಷ್ಠನಾದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ನಾಯಕತ್ವ ಗುಣ ಬಲಗೊಳ್ಳುತ್ತದೆ, ಸರ್ಕಾರ ಮತ್ತು ಅಧಿಕಾರ ಕ್ಷೇತ್ರದಲ್ಲಿ ಯಶಸ್ಸು ಲಭಿಸುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಕೆಂಪು ಹೂ ಮತ್ತು ಅಕ್ಷತೆ ಹಾಕಿ ಓಂ ಸೂರ್ಯಾಯ ನಮಃ ಎನ್ನುತ್ತಾ ಸೂರ್ಯ ದೇವರಿಗೆ ಅರ್ಘ್ಯ ಸಮರ್ಪಿಸಿ. ಇದು ನಿಮ್ಮ ಅದೃಷ್ಟದ ದ್ವಾರವನ್ನು ಪ್ರತಿ ಬೆಳಿಗ್ಗೆ ತೆರೆಯುವ ಮಾಂತ್ರಿಕ ಕ್ರಿಯೆ. ಐದನೆಯದಾಗಿ, ನಿಮ್ಮ ಹಿರಿಯರನ್ನು, ತಂದೆ ತಾಯಿಯನ್ನು, ಗುರುಗಳನ್ನು ಗೌರವಿಸಿ. ಇದು ಕೇವಲ ಆಚಾರ ಅಲ್ಲ, ಇದು ಗುರು ಗ್ರಹದ ಕೃಪೆಯನ್ನು ಆಕರ್ಷಿಸು ನೇರ ಮಾರ್ಗ. ಬೃಹಸ್ಪತಿ ಗ್ರಹ ಖುಷಿಯಾದರೆ ಜ್ಞಾನ, ಸಂಪತ್ತು, ಸಂತಾನ ಭಾಗ್ಯ, ವ್ಯವಹಾರ ಯಶಸ್ಸು ಎಲ್ಲವೂ ತಾನಾಗಿ ಬರುತ್ತವೆ. ಗುರುವಾರ ಬೆಳಿಗ್ಗೆ ಬಾಳೆಹಣ್ಣು, ಅರಿಶಿನ, ಕಡಲೆಬೇಳೆ ಇವನ್ನು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಅಥವಾ ಗುರು ಮಂತ್ರ ಪಠಿಸಿ. ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿ. ಈ ಚಿಕ್ಕ ಕ್ರಿಯೆ ನಿಮ್ಮ ಕರ್ಮ ಖಾತೆಯಲ್ಲಿ ಭಾರಿ ಒಳ್ಳೆಯ ಬದಲಾವಣೆ ತರುತ್ತದೆ. ಆರನೆಯದಾಗಿ, ದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮೇಷರಾಶಿಯವರಿಗೆ ಕೆಂಪು ಬಣ್ಣದ ವಸ್ತುಗಳ ದಾನ ಅತ್ಯಂತ ಶ್ರೇಯಸ್ಕರ. ಕೆಂಪು ಬಟ್ಟೆ, ಕೆಂಪು ಹಣ್ಣುಗಳು, ಮಸೂರ ದಾಲ್ ಇವನ್ನು ಮಂಗಳವಾರ ದಾನ ಮಾಡಿ. ಬಡವರಿಗೆ ಅನ್ನ ಹಾಕಿ, ಹಸಿದ ಪ್ರಾಣಿಗಳಿಗೆ ಊಟ ಹಾಕಿ. ಈ ಅನ್ನದಾನ ಮತ್ತು ಜೀವದಾನ ನಿಮ್ಮ ಕರ್ಮ ಭಾರವನ್ನು ವಿಶೇಷವಾಗಿ ಕಡಿಮೆ ಮಾಡುತ್ತದೆ. ಮಂಗಳ ಗ್ರಹ ಬಲಿಷ್ಠನಾಗುತ್ತಾನೆ ಮತ್ತು ನಿಮ್ಮ ಧೈರ್ಯ, ಶಕ್ತಿ, ಆತ್ಮಬಲ ಹೆಚ್ಚಾಗುತ್ತದೆ. ಏಳನೆಯದಾಗಿ, ರಾತ್ರಿ ಮಲಗುವ ಮೊದಲು ಕ್ಷಮಾಯಾಚನೆ ಮಾಡಿ. ನಿಮಗೆ ತಿಳಿದೋ ತಿಳಿಯದೆಯೋ ಇತರರಿಗೆ ನೋವು ಮಾಡಿದ್ದರೆ ಮನಸ್ಸಿನಲ್ಲೇ ಅವರ ಕ್ಷಮೆ ಕೇಳಿ. ಈ ಒಂದು ಆಂತರಿಕ ಕ್ರಿಯೆ ಎಷ್ಟೋ ಹಳೆಯ ಕರ್ಮ ಬಂಧಗಳನ್ನು ಬಿಡಿಸುತ್ತದೆ. ಕ್ಷಮೆ ಕೊಡುವವನು ಮತ್ತು ಕ್ಷಮೆ ಕೇಳುವವನು ಇಬ್ಬರೂ ಮುಕ್ತರಾಗುತ್ತಾರೆ. ಇದು ಅತ್ಯಂತ ಶಕ್ತಿಶಾಲಿ ಕರ್ಮ ಶುದ್ಧಿ ವಿಧಾನ.
ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಕ್ಷಮಿಸುವ ಹೃದಯ ಇದ್ದವರ ಕರ್ಮಚಕ್ರ ಸದಾ ಅನುಕೂಲವಾಗಿ ತಿರುಗುತ್ತದೆ. 8ನೇದಾಗಿ ಪ್ರಕೃತಿಯೊಂದಿಗೆ ಸಂಪರ್ಕ ಬೆಳೆಸಿ. ನದಿ, ಕೆರೆ, ಬಾವಿ ಇವುಗಳ ಬಳಿ ಹೋಗಿ ಪ್ರಾರ್ಥನೆ ಮಾಡಿ. ಗಿಡ ನೆಡಿ, ತುಳಸಿ ಬೆಳೆಸಿ. ತುಳಸಿ ಸಸ್ಯ ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿ ಹತ್ತಿರ ಬರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ, ಮತ್ತು ಅದು ಸತ್ಯ ಕೂಡ. ತುಳಸಿ ಪೂಜೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಊರ್ಜೆ ಹೆಚ್ಚಿಸುತ್ತದೆ. 9ನೇದಾಗಿ ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನ ಅಭ್ಯಾಸ ಮಾಡಿ. ದಿನಕ್ಕೆ ಕೇವಲ 10ರಿಂದ 15 ನಿಮಿಷ ಕಣ್ಣು ಮುಚ್ಚಿ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡಿ. ನಿಮ್ಮ ಇಷ್ಟದೇವರ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನ ಮಾಡಿ. ಈ ಧ್ಯಾನ ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಭಯ, ಅನಿಶ್ಚಿತತೆ, ದುಃಖ ಇವೆಲ್ಲವನ್ನು ಕ್ರಮೇಣ ಕರಗಿಸುತ್ತದೆ. ಶಾಂತ ಮನಸ್ಸಿನಿಂದ ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಮತ್ತು 10ನೇದಾಗಿ ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವ ಮೊದಲು ದೇವರ ಮುಂದೆ ಒಂದು ಕ್ಷಣ ನಿಂತು ಪ್ರಾರ್ಥಿಸಿ. ಅಹಂಕಾರ ಬಿಡಿ. ಬ್ರಹ್ಮಾಂಡ ನಿಮ್ಮ ಪರವಾಗಿದೆ ಎಂದು ಹೇಳಿದೆ, ಆದರೆ ಆ ಶಕ್ತಿ ಕೆಲಸ ಮಾಡಲು ನಿಮ್ಮ ಒಳಗಿನ ಅಹಂಕಾರ ಕರಗಿರಬೇಕು. ವಿನಯ ಇರುವವರ ಮೇಲೆ ದೇವರು ತನ್ನ ವಿಶೇಷ ಕೃಪೆ ವರ್ಷಿಸುತ್ತಾನೆ. ಇದು ಶಾಸ್ತ್ರ ಹೇಳಿದ ಮಾತು, ಅನುಭವ ಹೇಳಿದ ಸತ್ಯ. ಈ ಎಲ್ಲಾ ಪರಿಹಾರಗಳು ತಕ್ಷಣ ಫಲ ಕೊಡಲಿ ಅಥವಾ ನಿಧಾನಕ್ಕೆ ಕೆಲಸ ಮಾಡಲಿ, ನಿರಂತರವಾಗಿ ಆಚರಿಸಿ. ಶ್ರದ್ಧೆ ಮತ್ತು ನಿರಂತರತೆ ಇವೆರಡೂ ಇದ್ದರೆ ಯಾವ ಗ್ರಹ ಸ್ಥಿತಿಯೂ ನಿಮ್ಮನ್ನು ಮಣಿಸಲು ಸಾಧ್ಯವಿಲ್ಲ. ಮೇಷರಾಶಿಯ ಜಾತಕರಿಗೆ ಈ ಕಾಲ ಅತ್ಯಂತ ವಿಶೇಷ. ಈ ಪರಿಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮುಂದಿನ ದಾರಿ ಎಷ್ಟು ಸುಂದರವಾಗಿ ತೆರೆದುಕೊಳ್ಳುತ್ತದೆ ಎಂದು ನೀವೇ ಅನುಭವಿಸುತ್ತೀರಿ. ಈಗ ಮಾತನಾಡೋಣ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ. ನಿಮ್ಮ ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ಜೀವನದ ಬಗ್ಗೆ ಗ್ರಹಗಳು ಏನು ಹೇಳುತ್ತಿವೆ ಎಂದು ಕೇಳಿ. ಮೇಷರಾಶಿಯ ಪ್ರಿಯ ಸ್ನೇಹಿತರೆ, ನಿಮ್ಮ ಕರ್ಮಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಕೆಲಸ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ ಇದೀಗ ಒಂದು ಅಸಾಧಾರಣ ಮಾರ್ಪಾಟು ಆಗಲಿದೆ. ಈ ಮಾರ್ಪಾಟನ್ನು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದೀರಿ. ಕೆಲವರಿಗೆ ಅದು ಅರಿವಿಗೆ ಬಂದಿರಬಹುದು, ಕೆಲವರಿಗೆ ಬಂದಿರದಿರಬಹುದು. ಆದರೆ ಗ್ರಹಗಳ ಗಣನೆ ನೋಡಿದಾಗ ಒಂದು ಸಂಗತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಿಮ್ಮ ಕೆಲಸ ಮತ್ತು ಆರ್ಥಿಕ ಸ್ಥಿತಿಯಲ್ಲ. ಮೇಷರಾಶಿಯವರೇ, ಈಗ ನಾವು ನಿಮ್ಮ ಪ್ರೇಮ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡಬೇಕಿದೆ. ಏಕೆಂದರೆ ಗ್ರಹಗಳ ಈ ಅದ್ಭುತ ಜೋಡಣೆ ನಿಮ್ಮ ಹೃದಯದ ಮೇಲೆ ಕೂಡ ತನ್ನ ಶಕ್ತಿಯನ್ನು ಬೀರಲಿದೆ. ಪ್ರೀತಿ ಎನ್ನುವುದು ಕೇವಲ ಒಂದು ಭಾವನೆ ಅಲ್ಲ, ಅದು ಒಂದು ಕರ್ಮ, ಅದು ಒಂದು ಆತ್ಮದ ಸಂಪರ್ಕ. ಮತ್ತು ಈ ಸಮಯದಲ್ಲಿ ಆ ಸಂಪರ್ಕ ನಿಮ್ಮ ಜೀವನದಲ್ಲಿ ಹೊಸ ರೂಪ ತಾಳಲಿದೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ದೀರ್ಘಕಾಲದಿಂದ ಒಳಗೆ ಅದುಮಿಟ್ಟಿದ್ದ ಭಾವನೆಗಳು ಈಗ ಹೊರಗೆ ಬರಲಿವೆ. ನೀವು ಒಬ್ಬರನ್ನು ಪ್ರೀತಿಸುತ್ತಿದ್ದರೆ ಆ ಪ್ರೀತಿಗೆ ಈ ಸಮಯದಲ್ಲಿ ಅರ್ಥ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಸಲ ಪ್ರೀತಿ ಸಿಕ್ಕಿದ್ದರೂ ಅದು ಸ್ಥಿರವಾಗಲಿಲ್ಲ ಎಂದು ನಿಮಗೆ ಅನ್ನಿಸಿರಬಹುದು. ಆದರೆ ಇಂದು ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ಆ ಅಸ್ಥಿರತೆ ಕಾರಣ ನೀವಲ್ಲ, ಅದು ಸಮಯ. ಆ ಸಮಯ ಇನ್ನೂ ಬದಲಾಗುತ್ತಿದೆ. ಗುರು ಗ್ರಹ ನಿಮ್ಮ ಸಪ್ತಮ ಭಾವದ ಮೇಲೆ ದೃಷ್ಟಿ ಹಾಕುತ್ತಿರುವ ಈ ಕ್ಷಣ ಮದುವೆಯ ವಿಷಯದಲ್ಲಿ ದೊಡ್ಡ ಮುನ್ನಡೆ ಸಾಧ್ಯವಿದೆ. ಅನೇಕ ಸಲ ತಡೆ ಹಿಡಿದಿದ್ದ ಮದುವೆ ಮಾತುಕತೆ ಈಗ ಮತ್ತೆ ಶುರುವಾಗಬಹುದು. ಮನೆಯಲ್ಲಿ ಹಿರಿಯರು ಒಪ್ಪದ ಸಂಬಂಧ ಕೂಡ ಈ ಸಮಯದಲ್ಲಿ ಒಪ್ಪಿಗೆ ಪಡೆಯಬಹುದು. ಯಾರಿಗೆ ಮದುವೆ ಆಗಿಲ್ಲವೋ ಅಂಥವರಿಗೆ ಯೋಗ್ಯ ಜೋಡಿ ಸಿಗಲಿದೆ. ಇದು ಕೇವಲ ಮಾತಲ್ಲ, ಇದು ಗ್ರಹಗಳ ಭಾಷೆ. ಆದರೆ ಒಂದು ಎಚ್ಚರಿಕೆ ಇದೆ. ಮೇಷರಾಶಿಯವರು ಈ ಸಮಯದಲ್ಲಿ ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮವಾಗಿರುತ್ತಾರೆ. ಚಿಕ್ಕ ಮಾತಿಗೂ ಮನಸ್ಸು ನೋಯಬಹುದು. ಹಿಂದೆ ಯಾರಾದರೂ ನೀವು ನಂಬಿದ ವ್ಯಕ್ತಿ ಮೋಸ ಮಾಡಿದ್ದರೆ, ಆ ಗಾಯ ಇನ್ನೂ ಒಳಗೆ ಇದ್ದರೆ ಈ ಸಮಯದಲ್ಲಿ ಅದು ಮೇಲಕ್ಕೆ ಬರಬಹುದು. ಆದರೆ ಇದನ್ನು ನೋವಾಗಿ ನೋಡಬೇಡಿ. ಇದು ಒಂದು ಶುದ್ಧೀಕರಣ. ಹಳೆಯ ಗಾಯ ವಾಸಿಯಾಗಬೇಕಾದರೆ ಮೊದಲು ಅದು ಮೇಲಕ್ಕೆ ಬರಬೇಕು. ಅದೇ ರೀತಿ ನಿಮ್ಮ ಹೃದಯ ಈಗ ಶುದ್ಧವಾಗುತ್ತಿದೆ. ನಿಮ್ಮ ದಾಂಪತ್ಯ ಜೀವನ ಈ ಸಮಯದಲ್ಲಿ ಒಂದು ಹೊಸ ಅಧ್ಯಾಯ ತೆರೆಯುತ್ತದೆ. ಪತಿ ಅಥವಾ ಪತ್ನಿಯ ನಡುವೆ ಯಾವುದಾದರೂ ಮನಸ್ತಾಪ ಇದ್ದರೆ ಆ ಮೋಡ ಈ ಸಮಯದಲ್ಲಿ ಸರಿಯುತ್ತದೆ. ನೀವು ಇಬ್ಬರೂ ಒಟ್ಟಾಗಿ ಕುಳಿತು ಮಾತನಾಡಿದರೆ ಒಂದು ಅಮೂಲ್ಯ ಅರ್ಥಮೈತ್ರಿ ಉಂಟಾಗುತ್ತದೆ. ಮನೆಯಲ್ಲಿ ಶಾಂತಿ ಬರುತ್ತದೆ, ನಗು ತುಂಬುತ್ತದೆ. ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ಸಂತೋಷ ಇನ್ನು ಮನೆಯ ಬಾಗಿಲು ತಟ್ಟಲಿದೆ. ಕುಟುಂಬದ ವಿಷಯದಲ್ಲಿ ಕೂಡ ಒಂದು ಮಹತ್ವದ ಬದಲಾವಣೆ ಬರಲಿದೆ. ಹಿರಿಯರ ಆರೋಗ್ಯ ವಿಷಯದಲ್ಲಿ ನೀವು ಗಮನ ಕೊಡಬೇಕಾಗುತ್ತದೆ. ಅಮ್ಮ ಅಥವಾ ಅಪ್ಪನ ಜೊತೆ ಸಮಯ ಕಳೆಯಿರಿ. ಅವರ ಮಾತನ್ನು ಕೇಳಿ, ಏಕೆಂದರೆ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ದೊಡ್ಡ ರಕ್ಷಾ ಕವಚ. ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಬರಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ತಂದೆ ತಾಯಿಗಳಿಗೆ ನೆಮ್ಮದಿ ಸಿಗಲಿದೆ. ಮನೆಯಲ್ಲಿ ಶುಭ ಸಮಾರಂಭ ನಡೆಯಬಹುದು. ಒಂದು ಸಂತೋಷದ ಗಾಳಿ ಮನೆ ತುಂಬಾ ಹರಡಲಿದೆ. ಆದರೆ ಸ್ನೇಹಿತರ ವಿಷಯದಲ್ಲಿ ಒಂದಿಷ್ಟು ಜಾಗ್ರತೆ ಅಗತ್ಯ. ಎಲ್ಲರನ್ನೂ ನಂಬಬೇಡಿ. ನಿಮ್ಮ ಮುಂದೆ ಆಪ್ತರಂತೆ ನಟಿಸಿ ಹಿಂದೆ ಮಾತನಾಡುವವರು ಇರಬಹುದು. ರಾಹು ಕೇತು ನಿಮ್ಮ ಏಕಾದಶ ಭಾವದ ಮೇಲೆ ಇರುವ ಕಾರಣ ಕೆಲವು ಸ್ನೇಹಿತರ ನಿಜ ಮುಖ ಈ ಸಮಯದಲ್ಲಿ ತಿಳಿಯಬಹುದು. ಇದು ಆಘಾತಕ್ಕೋ ಇರಬಹುದು, ಆದರೆ ಇದು ನಿಮ್ಮ ರಕ್ಷಣೆಗಾಗಿ.
ನಿಜವಾದ ಮಿತ್ರರು ಯಾರೆಂದು ಗೊತ್ತಾದಾಗ ನಿಮ್ಮ ಜೀವನ ಇನ್ನಷ್ಟು ಸ್ಥಿರವಾಗುತ್ತದೆ. ಪ್ರೀತಿಯ ಮೇಷ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ತೆರೆದಿಡಿ. ಯಾರನ್ನು ದ್ವೇಷಿಸಬೇಡಿ. ಕ್ಷಮಿಸುವ ಶಕ್ತಿ ನಿಮ್ಮಲ್ಲಿ ಇದೆ. ಆ ಶಕ್ತಿಯನ್ನು ಬಳಸಿ. ಕ್ಷಮಿಸಿದಾಗ ನಿಮ್ಮ ಕರ್ಮದ ಭಾರ ಇಳಿಯುತ್ತದೆ, ನಿಮ್ಮ ಹೃದಯ ಹಗುರವಾಗುತ್ತದೆ ಮತ್ತು ಪ್ರೀತಿ ಮತ್ತೆ ಹೊಸ ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡಬೇಕಿದೆ ಮತ್ತು ಇಲ್ಲಿ ಕೂಡ ಗ್ರಹಗಳ ಪ್ರಭಾವ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಮೇಷರಾಶಿಯ ಒಡೆಯ ಮಂಗಳ ಗ್ರಹ ಶಕ್ತಿ ತುಂಬಿದ ಸ್ಥಿತಿಯಲ್ಲಿರುವ ಕಾರಣ ನಿಮ್ಮ ದೇಹದ ಶಕ್ತಿ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ನೀವು ಚುರುಕಾಗಿ ಉತ್ಸಾಹದಿಂದ ಇರುತ್ತೀರಿ. ಆದರೆ ಈ ಚುರುಕು ಕೆಲವೊಮ್ಮೆ ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ತರಬಹುದು. ಮಂಗಳ ಗ್ರಹ ಮೇಷರಾಶಿಯವರ ತಲೆ ಮತ್ತು ಮೆದುಳನ್ನು ನಿಯಂತ್ರಿಸುತ್ತದೆ. ಅದರಿಂದ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಕೆಲಸದ ಒತ್ತಡ, ಸಂಬಂಧಗಳ ಒತ್ತಡ, ಮನೆಯ ಒತ್ತಡ ಇವೆಲ್ಲ ಒಟ್ಟಾಗಿ ಬಂದಾಗ ನಿಮ್ಮ ನಿದ್ರೆ ಕಡಿಮೆಯಾಗಬಹುದು, ದಣಿವು ಹೆಚ್ಚಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ವಿಶ್ರಾಂತಿ ತುಂಬಾ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ ಅರ್ಧ ಗಂಟೆ ಹೊರಗಡೆ ನಡೆದಾಡಿ. ತಾಜಾ ಗಾಳಿ ಉಸಿರಾಡಿ. ಮನಸ್ಸು ತಂಪಾಗುತ್ತದೆ. ಜಠರದ ವಿಷಯದಲ್ಲಿ ಕೂಡ ಗಮನ ಬೇಕು. ಖಾರ, ಎಣ್ಣೆ ಪದಾರ್ಥ ಹೆಚ್ಚು ತಿನ್ನಬೇಡಿ. ನೀರು ಸಾಕಷ್ಟು ಕುಡಿಯಿರಿ. ಸರಳ ಊಟ, ಶಾಂತ ಮನಸ್ಸು ಇವೇ ನಿಮ್ಮ ಈ ಕಾಲದ ದೊಡ್ಡ ಔಷಧ. ಕೆಲವರಿಗೆ ಕೀಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಬರಬಹುದು. ಇದು ಶನಿಯ ಪ್ರಭಾವದಿಂದ. ಆದ್ದರಿಂದ ತಂಪು ಪಾನೀಯ, ತಣ್ಣನೆಯ ನೀರಿನ ಸ್ನಾನ ಈ ಕಾಲದಲ್ಲಿ ತಪ್ಪಿಸಿ. ಬೆಚ್ಚಗಿರಿ. ದೇಹವನ್ನು ಪ್ರೀತಿಸಿ. ನಿಮ್ಮ ಮಾನಸಿಕ ಆರೋಗ್ಯ ಈ ಸಮಯದಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚು ಮುಖ್ಯ. ಕೆಲವೊಮ್ಮೆ ಕಾರಣವಿಲ್ಲದೆ ಮನಸ್ಸು ಭಾರವಾಗಬಹುದು, ಒಂಟಿತನ ಅನ್ನಿಸಬಹುದು. ಅಂಥ ಸಮಯದಲ್ಲಿ ಭಗವಂತನ ಧ್ಯಾನ ಮಾಡಿ. ನಿಮ್ಮ ಇಷ್ಟದ ದೇವರ ಮುಂದೆ ಕೂತು ಮನಸ್ಸಿನ ಮಾತನ್ನು ಹೇಳಿ. ಅದು ಪ್ರಾರ್ಥನೆಯ ರೂಪದಲ್ಲಿ ಹೊರಬರಲಿ. ಆ ಒಂದು ಸಂಭಾಷಣೆ ನಿಮ್ಮ ಮನಸ್ಸನ್ನು ಎಷ್ಟು ಹಗುರ ಮಾಡುತ್ತದೆ ಎಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ, ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಫಲಕರ. ಬುಧ ಮತ್ತು ಗುರು ಒಟ್ಟಾಗಿ ನಿಮ್ಮ ವಿದ್ಯಾಭಾವದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲ ಸಿಗಲಿದೆ. ಮನಸ್ಸು ಚುರುಕಾಗಿ ಕೆಲಸ ಮಾಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲಿರುವವರಿಗೆ ಈ ಸಮಯ ಅನುಕೂಲ. ನಿರಂತರ ಅಭ್ಯಾಸ ಮಾಡಿದರೆ ಉತ್ತಮ ಫಲ ಖಚಿತ. ವಿದೇಶ ಪ್ರಯಾಣದ ಅವಕಾಶ ಕೂಡ ಈ ಸಮಯದಲ್ಲಿ ಕಾಣಿಸುತ್ತಿದೆ. ದ್ವಾದಶ ಭಾವದಲ್ಲಿ ಗ್ರಹಗಳ ಒಳ್ಳೆಯ ಪ್ರಭಾವ ಇರುವ ಕಾರಣ ವಿದೇಶ ಕೆಲಸ ಅಥವಾ ವ್ಯಾಸಂಗ ಕನಸು ಕಾಣುತ್ತಿದ್ದವರಿಗೆ ಈ ಕನಸು ನಿಜವಾಗುವ ಸಾಧ್ಯತೆ ಹೆಚ್ಚು. ಈಗಾಗಲೇ ವಿದೇಶದಲ್ಲಿ ಇರುವವರಿಗೆ ಅಲ್ಲಿನ ಅವಕಾಶ ಇನ್ನಷ್ಟು ಉತ್ತಮವಾಗಲಿದೆ. ಪ್ರಯಾಣಕ್ಕೆ ಅಡ್ಡಿ ಇದ್ದರೂ ಅದು ತಾನಾಗೆ ಸರಿಯಾಗಲಿದೆ. ಆದರೆ ಪ್ರಯಾಣದ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ಎಚ್ಚರ ತಪ್ಪಬೇಡಿ. ಮಂಗಳ ಗ್ರಹ ಶಕ್ತಿಯ ಗ್ರಹ. ಅದರ ಒಂದು ದೋಷ ಏನೆಂದರೆ ಧಾವಂತ, ಆತುರ. ಈ ಗುಣ ಕೆಲವೊಮ್ಮೆ ಅಪಾಯ ತರಬಹುದು. ಆದ್ದರಿಂದ ಎಷ್ಟೇ ಆತುರ ಇದ್ದರೂ ವಾಹನ ಮೇಲೆ ಮೆಲ್ಲಗೆ ಹೋಗಿ. ಜೀವ ಮುಖ್ಯ. ಅನಿರೀಕ್ಷಿತ ಲಾಭದ ವಿಷಯದಲ್ಲಿ ಕೂಡ ಒಂದು ಮುಖ್ಯ ಮಾಹಿತಿ ಇದೆ. ಯಾವುದೋ ಹಳೆಯ ಹಣ ವಾಪಸ್ ಬರಬಹುದು. ಮರೆತ ಆಸ್ತಿ ವಿಷಯ ಇದ್ದರೆ ಅದು ಈಗ ಮೇಲಕ್ಕೆ ಬರಬಹುದು. ಭೂಮಿ ಅಥವಾ ಆಸ್ತಿ ಸಂಬಂಧಿ ವಿವಾದ ಇದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥ ಆಗಬಹುದು. ಅಕಸ್ಮಾತ್ ಒಂದು ಅವಕಾಶ ಬರಬಹುದು, ಅದನ್ನು ಕೈಬಿಡಬೇಡಿ. ಏಕೆಂದರೆ ಅದು ನಿಮ್ಮ ಭಾಗ್ಯಕದ ತಟ್ಟಿ ಕರೆದ ಹಾಗೆ. ಈ ಎಲ್ಲ ಮಾತು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು. ಇದು ನಿಜವಾಗಿ ನಡೆಯುತ್ತದೆ? ಗ್ರಹಗಳು